ಮಂಗಳೂರಿನ ಫೇಮಸ್ ಪುನರ್ ಪುಳಿ ಶರ್ಬತ್ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಸೇಮ್ ನಿಮಗೆ ಎಲ್ಲ ಬೇಕರಿಗಳಲ್ಲಿ ಹೋದರೆ ಕೂಡ ಈ ಥರದ ಒಂದು ಪುನರ್ ಪುಳಿ ಶರ್ಬತ್ ಸಿಗ್ತದೆ. ತುಂಬ ಚೆನ್ನಾಗಿರ್ತದೆ ನೋಡಿ ಫ್ರೆಂಡ್ಸ್. ನಾನಿವತ್ತು ನಿಮಗೆ ಮಂಗಳೂರು ಶೈಲಿಯ ಪುನರ್ ಪುಳಿ ಶರ್ಬತ್ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ನೀವು ಮಂಗಳೂರಿಗೆ ಒಂದು ಸಲ ಬಂದರೆ ಪುನರ್ ಪುಳಿ ಶರ್ಬತ್ ಮತ್ತು ಬೊಂಡ ಶರ್ಬತ್ ಕುಡಿಯದೆ ಹೋಗಲಿಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಫೇಮಸ್ ಆದಂಥ ಶರ್ಬತ್. ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವಲ್ಲ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಫ್ರೆಂಡ್ಸ್ ನೋಡಿ, ಇದರ ಪರಿಚಯ ಉಂಟು ನಿಮಗೆ. ನೋಡುವಾಗ ನಿಮಗೆ ಉಂಟಲ್ಲ ಕಪ್ಪು ದ್ರಾಕ್ಷಿ ಅಂತ ಹೇಳಿ ಫೀಲ್ ಆಗ್ಬೋದು, ಆದರೆ ಇದು ಕಪ್ಪು ದ್ರಾಕ್ಷಿ ಅಲ್ಲ, ಪುನರ್ಪುಳಿ. ಪುನರ್ಪುಳಿಯದ್ದು ಸಿಪ್ಪೆ. ನಮ್ಮ ಪುನರ್ಪುಳಿ ಹಣ್ಣನ್ನು ಒಣಗಿಸಿ ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಚೆನ್ನಾಗಿ ಅದನ್ನು ಇಟ್ಟಿರುವಂಥದ್ದು ನೋಡಿ, ಡ್ರೈ ಆಗಿದೆ. ಈ ಥರ ಪುನರ್ಪುಳಿ ಸಿಪ್ಪೆಯನ್ನು ಡ್ರೈ ಮಾಡ್ಕೊಂಡಿಟ್ರೆ ಅದನ್ನು ಎಷ್ಟು ವರ್ಷ ಬೇಕಾದರೂ ಹಾಗೆ ಇಡ್ಬೋದು, ಏನು ಹಾಳಾಗೋದಿಲ್ಲ. ನೋಡಿ, ಇವತ್ತು ನಾನು ಪುನರ್ಪುಳಿ ಜ್ಯೂಸ್ ಉಂಟಲ್ಲ ಒಂದು 4 ರಿಂದ 5 ಲೋಟ ಆಗುವಷ್ಟು ಮಾಡ್ತೇನೆ. ಅದಕ್ಕೆ ಬೇಕಾಗಿ ಇಲ್ಲೊಂದು 8 ರಿಂದ 10 ಪುನರ್ಪುಳಿ ಸಿಪ್ಪೆಯನ್ನು ನೀರಲ್ಲಿ ನೆನೆಸಿಟ್ಟಿದ್ದೇನೆ ನೋಡಿ. ಇದು ಓವರ್ನೈಟ್ ನೆನೆಸಿಟ್ಟಿರುವಂಥದ್ದು. ನಿನ್ನೆ ರಾತ್ರಿ ನೆನೆಸಿಟ್ಟು ಇವತ್ತು ಮಾಡ್ತಾ ಇದ್ದೇನೆ ಜ್ಯೂಸ್. ಈ ಥರ ನಾವು ನೀರಲ್ಲಿ ನೆನೆಸಿಟ್ರೆ ನೋಡಿ, ನೀರಿನ ಕಲರ್ ನೋಡಿ ಫುಲ್ ರೆಡ್ ಆಗ್ತಾ ಬಂದಿದೆ. ಇದನ್ನುಂಟಲ್ಲ ನೀವು ಸ್ವಲ್ಪ ಕೈಯಲ್ಲಿ ಹೀಗೆ ಹಿಚುಕಿಕೊಳ್ಳುವ. ನಾನು ನಿಮಗೆ ಡ್ರೈ ಪುನರ್ಪುಳಿ ಯಾವ ರೀತಿ ಉಂಟಂತ ಹೇಳಿ ತೋರಿಸಿದೆ, ಅದನ್ನೇ ಇಲ್ಲಿ ನೀರಿಗೆ ಹಾಕಿರುವಂಥದ್ದು. ಕೈಯಲ್ಲಿ ಸ್ವಲ್ಪ ಈ ಥರ ಮಾಡಿದರೆ ಸಾಕು ನೋಡಿ, ಫುಲ್ ಸ್ಮ್ಯಾಶ್ ಆದಾಗೆ ಆಗ್ತದೆ. ಇದನ್ನು ಇನ್ನು ಸೋಸಿಕೊಳ್ಳುವ. ನೋಡಿ, ನೀರನ್ನು ಚೆನ್ನಾಗಿ ಸೋಸಿಕೊಳ್ತಾ ಇದ್ದೇನೆ. ಈ ಪುನರ್ಪುಳಿ ಶರ್ಬತ್ ಅಂತೂ ಈ ಪಿತ್ತಕ್ಕೆ ಭಾರಿ ಒಳ್ಳೆಯದು, ಹಾಗೆಯೇ ಜೀರ್ಣಕ್ರಿಯೆ ಎಲ್ಲ ಒಳ್ಳೆಯದಾಗ್ತದೆ. ನೋಡಿ, ಇಷ್ಟು ನೀರು ಸಿಕ್ಕಿದೆ. ನೀರಿನ ಕಲರ್ ನೋಡಿ. ನಾನಿವತ್ತು ಮಾಡ್ತಾ ಇರುವಂತಹ ಪುನರ್ಪುಳಿ ಶರ್ಬತ್ ಅದು ಖಾಲಿ ಶರ್ಬತ್ ಅಲ್ಲ, ಅದರಲ್ಲಿ ಕೆಲವೆಲ್ಲ ಮನೆಮದ್ದು ಕೂಡ ಒಳಗೊಂಡಿದೆ. ಅಂದರೆ ಅದಕ್ಕೆ ಬೇಕಾಗಿ ನಾನಿಲ್ಲಿ ಜೀರಿಗೆ ಹಾಕ್ತಾ ಇದ್ದೇನೆ, ಹಾಗೆಯೇ ಕರಿಮೆಣಸು ಕೂಡ ಹಾಕ್ತೇನೆ. ಈ ಜೀರಿಗೆ ಕರಿಮೆಣಸು ಹಾಕೋದ್ರಿಂದ ನಮ್ಮ ಜೀರ್ಣಶಕ್ತಿ ಹೆಚ್ಚಾಗ್ತದೆ, ಹಾಗೆಯೇ ತಂಪು ಜೀವಕ್ಕೆ. ನಾನಿಲ್ಲಿ ಒಂದು 3/4 ಚಮಚ ಆಗುವಷ್ಟು ಜೀರಿಗೆಯನ್ನು ತಗೊಂಡೆ. ಜೀರಿಗೆ ಡೈರೆಕ್ಟಾಗಿ ಹಾಕಲಿಕ್ಕೆ ಆಗೋದಿಲ್ಲ ನೋಡಿ, ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡ್ಕೊಳ್ತೇನೆ. ಪೌಡರ್ ಮಾಡಿ ಆದ ನಂತರ ಶರ್ಬತ್ತಿಗೆ ಹಾಕೋತೇನೆ. ಸ್ವಲ್ಪ ಚಿಟಪಟ ಸಿಡಿದರೆ ನಮಗೆ ಪೌಡ್ರ್ ಮಾಡಲಿಕ್ಕೆ ಸುಲಭ ಆಗ್ತದೆ. ನೋಡಿ, ಜೀರಿಗೆ ಪೌಡರ್ ಆಯಿತು. ಚೆನ್ನಾಗಿ ರೋಸ್ಟ್ ಮಾಡಿದ ಜೀರಿಗೆ ಪೌಡ್ರ್ ನೋಡಿ. ನೋಡಿ, ನಾನಿಲ್ಲೊಂದು 3 ಲೋಟ ಆಗುವಷ್ಟು ನೀರನ್ನು ಸೇರಿಸ್ತೇನೆ. ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಜೀರಿಗೆ ಪೌಡರ್ 3/4 ಚಮಚದಷ್ಟು ಹಾಕ್ಕೊಂಡೆ. ಕರಿಮೆಣಸಿನ ಪೌಡ್ರು 1/4 ಚಮಚ. ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರ್ತದೆ. ಸಕ್ಕರೆ ಒಂದು ಅರ್ಧ ಕಪ್ ಆಗುವಷ್ಟು ಹಾಕ್ಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಉಪ್ಪು ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ ಅಂಥೇಳಿ. ಚೆನ್ನಾಗಿ ಮಿಕ್ಸ್ ಮಾಡುವ. ಸಕ್ಕರೆ ಎಲ್ಲ ನೀರಲ್ಲಿ ಮಿಕ್ಸ್ ಆಗಬೇಕು. ಇದರ ಹುಳಿ ನೋಡಿಕೊಂಡು ಸಕ್ಕರೆ ಬೇಕಾದರೆ ಸಕ್ಕರೆ ಎಲ್ಲ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಮಂಗಳೂರಿನ ಫೇಮಸ್ ಪುನರ್ಪುಳಿ ಶರ್ಬತ್ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಸೇಮ್ ನಿಮಗೆ ಎಲ್ಲ ಬೇಕರಿಗಳಲ್ಲಿ ಹೋದರೆ ಕೂಡ ಈ ಥರದ ಒಂದು ಪುನರ್ಪುಳಿ ಶರ್ಬತ್ ಸಿಗ್ತದೆ. ತುಂಬ ಚೆನ್ನಾಗಿರ್ತದೆ ನೋಡಿ. ಇವತ್ತಿನ ಪುನರ್ಪುಳಿ ಶರ್ಬತ್ ನಮ್ಮ ಹೆಲ್ತಿಗಂತೂ ಭಾರಿ ಒಳ್ಳೆಯದು. ಇದು ಹಲವಾರು ಸಮಸ್ಯೆಗಳಿಗೆ ರಾಮಬಾಣದ ಥರ ಕೆಲಸ ಮಾಡ್ತದೆ ಅಂತಲೇ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ತಲೆನೋವು ಜಾಸ್ತಿ ತಲೆನೋವಿದ್ದು ರಾತ್ರಿ ನಿದ್ರೆ ಬರಲಿಲ್ಲ ಅಂತ ಹೇಳಿ ಆದರೆ ಈ ಥರ ಒಂದು ಶರ್ಬತ್ ಮಾಡಿ ಕುಡಿದರೆ ಪಟ್ಟನೆ ನಿವಾರಣೆ ಆಗ್ತದೆ ಅಂತಹ ಸಮಸ್ಯೆ. ಹಾಗೆಯೇ ಅಜೀರ್ಣದ ಸಮಸ್ಯೆ ಇದ್ದರೆ, ಪಿತ್ತದ ಸಮಸ್ಯೆ ಇದ್ದರೆ ಎಲ್ಲ ನಿವಾರಣೆ ಆಗ್ತದೆ. ಈ ರೆಸಿಪಿ ಉಂಟಲ್ಲ, ಖಾಲಿ ಜ್ಯೂಸ್ ಅಂತಲ್ಲ, ಸಾರೆಲ್ಲ ಮಾಡಿ ಕುಡಿಬೋದು, ತುಂಬಾ ಚೆನ್ನಾಗಿರ್ತದೆ. ನೀವಂತೂ ಈ ಥರ ಒಂದು ಪುನರ್ಪುಳಿ ಸಿಪ್ಪೆ ಏನಾದರೂ ಸಿಕ್ಕರೆ ಒಣಗಿಸಿ ಶರ್ಬತ್ ಮಾಡಿ ಮನೆಯವರಿಗೆಲ್ಲ ಕೊಡಿ, ಭಾರಿ ಒಂದು ಇಷ್ಟಪಟ್ಟು ಕುಡಿತಾರೆ. ಹೆಲ್ತಿಗೆ ಕೂಡ ಭಾರಿ ಒಳ್ಳೆಯದು. ಹಾಗಾದರೆ ಈ ಥರ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಈ ಶರ್ಬತ್ ಮಾಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.